ಹಾಯ್ ಗೈಸ್, ನಾನಿವತ್ತು ಈ ವಿಡಿಯೋದಲ್ಲಿ ಈ ಮೇಕಪ್ ಲುಕ್ನ ಹೇಗೆ ಕ್ರಿಯೇಟ್ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟ್ ನಾನು ಇನ್ಸೈಟ್ ಅವ್ರದ್ದು ರೇಡಿಯನ್ಸ್ ಫಿಲ್ಟರ್ನ ಆ್ಯಸ್ ಅ ಪ್ರೈಮರ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಡಾರ್ಕ್ ಸರ್ಕಲ್ಸ್ನ ಮತ್ತು ಅರೌಂಡ್ ದ ಮೌತ್ ಪಿಗ್ಮೆಂಟೇಷನ್ನ ಕರೆಕ್ಟ್ ಮಾಡ್ಕೊಳ್ಳೋಕ್ಕೆ ಮಾರ್ಸ್ ಅವ್ರದ್ದು ಆರೆಂಜ್ ಕಲರ್ ಕರೆಕ್ಟರ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ಕಲರ್ ಕರೆಕ್ಟರ್ನ ಬ್ಲೆಂಡ್ ಮಾಡೋಕ್ಕೆ ಯಾವುದೇ ರೀತಿಯಾದ ಕನ್ಸೀಲರ್ ಬ್ರಷ್ ಅಥವಾ ಬ್ಯೂಟಿ ಬ್ಲೆಂಡರ್ನ ಕೂಡ ಯೂಸ್ ಮಾಡ್ಬೋದು, ಬಟ್ ನಾನಿಲ್ಲಿ ಹ್ಯಾಂಡ್ಸ್ನ ಪ್ರಿಫರ್ ಮಾಡ್ತೀನಿ. ನೆಕ್ಸ್ಟ್ ನಾನು ಕನ್ಸೀಲರ್ನ ಒಂದು 2 to 3 ಮಿನಿಟ್ಸ್ ಸೆಟ್ ಆಗಕ್ಕೆ ಬಿಡ್ತೀನಿ. ಆ ಟೈಮಲ್ಲಿ ನಾನು ನನ್ನ ಐಬ್ರೋಸ್ನ ಬ್ರಷ್ ಔಟ್ ಮಾಡಿ ಫಿಲ್ ಮಾಡ್ಕೋತೀನಿ. ಅದಾದಮೇಲೆ ನಾನು ಕನ್ಸೀಲರ್ನ ಲೂಸ್ ಪೌಡರಿಂದ ಲೈಟಾಗಿ ಸೆಟ್ ಮಾಡ್ತೀನಿ. ಆ್ಯಂಡ್ ಫೌಂಡೇಶನ್ಗೋಸ್ಕರ ಮೇಬ್ಲಿನ್ ಅವ್ರದ್ದು ಲೂಮಿ ಮ್ಯಾಟ್ ಫೌಂಡೇಶನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ನನ್ನ ಸ್ಕಿನ್ ಟೋನ್ಗಿಂತ 1 ಶೇಡ್ ಡಾರ್ಕರ್ ಇದೆ. ಸೊ ಇದು ನಮ್ಮ ಆರೆಂಜ್ ಕಲರ್ ಕರೆಕ್ಟರ್ನು ಹೈಡ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ನಾನು ಆಲ್ರೆಡಿ ಮೆನ್ಷನ್ ಮಾಡಿರೋ ಹಾಗೆಯೇ ಈ ಫೌಂಡೇಶನ್ 1 ಶೇಡ್ ಡಾರ್ಕರ್ ಇರೋದ್ರಿಂದ ನಾನು ಒಂದು ಲೈಟ್ ಕನ್ಸೀಲರ್ನ ಆ್ಯಸ್ ಅ ಹೈಲೈಟಿಂಗ್ ಕನ್ಸೀಲರ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ನಾನು ಲೂಸ್ ಪೌಡರಿಂದ ಅಂಡರ್ ಐಸ್ನ ಸೆಟ್ ಮಾಡ್ಕೋತಾ ಇದ್ದೀನಿ. ಬ್ಲಷ್ಗೋಸ್ಕರ ಬ್ಲೂ ಹೆವೆನ್ ಅವ್ರದ್ದು ಚೀಕ್ ಟಿನ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಬೋತ್ ಹ್ಯಾಂಡ್ಸ್ ಮತ್ತು ಬ್ರಷ್ನ ಯೂಸ್ ಮಾಡ್ತಾ ಇದ್ದೀನಿ ಫಾರ್ ಅ ಸೀಮ್ಲೆಸ್ ಲುಕ್. ಆ್ಯಂಡ್ ನೆಕ್ಸ್ಟ್ ನಾನು ಫುಲ್ ಫೇಸ್ನ ಸೆಟ್ಟಿಂಗ್ ಸ್ಪ್ರೇದಿಂದ ಸೆಟ್ ಮಾಡ್ಕೋತಾ ಇದ್ದೀನಿ. ಮೂವಿಂಗ್ ಆನ್ ಟು ಐಸ್, ನಾನಿಲ್ಲಿ ಕಾಜಲ್ನ ಯೂಸ್ ಮಾಡಿ ಅಪ್ಪರ್ ವಾಟರ್ ಲೈನ್ನ ಟೈಟ್ ಲೈನ್ ಮಾಡ್ಕೊಂಡಿದ್ದೀನಿ. ಹಾಗೆ ಔಟ್ ಆಫ್ ವಿನಲ್ಲಿ ಕಾಜಲ್ನ ಸ್ಮಜ್ ಮಾಡಿ ಒಂದು ಸ್ಮಾಲ್ ವಿಂಗ್ನ ಕ್ರಿಯೇಟ್ ಮಾಡಿದ್ದೀನಿ. ಆ್ಯಂಡ್ ನಾನಿಲ್ಲಿ ಐಲ್ಯಾಶ್ ಕರ್ಲರ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ದ್ಯಾಟ್ ನನ್ನ ಲ್ಯಾಶಸ್ಗೆ ಒಂದು ಅಪ್ಲಿಫ್ಟೆಡ್ ಲುಕ್ ಬರಲಿ ಅಂತ. ಆ್ಯಂಡ್ ನೆಕ್ಸ್ಟ್ ಆಬ್ವಿಯಸ್ಲಿ ಮಸ್ಕಾರ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಲಿಪ್ಸ್ಗೋಸ್ಕರ ಇನ್ಸೈಟ್ ಅವ್ರದ್ದು ಲಿಪ್ ಲೈನರ್ನ ಆಸ್ ಅ ಡಾರ್ಕೆಸ್ಟ್ ಶೇಡ್ ಆಫ್ ಲಿಪ್ಸ್ಟಿಕ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಲೈಟರ್ ಶೇಡ್ ಲಿಪ್ಸ್ಟಿಕ್ನ ಇನ್ನರ್ ಕಾರ್ನರ್ ಒಳಗಡೆ ಅಷ್ಟೇ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ದ್ಯಾಟ್ಸ್ ಇಟ್ ಫಾರ್ ದ ಲುಕ್ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.